ನಮಸ್ಕಾರ ಎಸ್.ಕೆ.ಎಫ್. ನಾನು ನಿಮ್ಮ ಸುಬ್ಬು ಕನ್ನಡಿಗ. ಎಸ್.ಕೆ.ಎಫ್. ನಾವು ರೀಸೆಂಟಾಗಿ ಪ್ಲಾನ್ ಮಾಡ್ತಿದ್ದ ಮಲೆ ಮಹದೇಶ್ವರ ಬೆಟ್ಟದ ಪಾರ್ಟ್ 1 ವೀಡಿಯೋ ಎಲ್ಲ ನೋಡಿದ್ರಿ. ಆ ವಿಡಿಯೋ ಪಾರ್ಟ್ 2 ವೀಡಿಯೋನೇ ಇದು ಎಸ್.ಕೆ.ಎಫ್. ನಮ್ಮ ಚಾನಲ್ ಫಸ್ಟ್ ಟೈಮ್ ಬಂದರೆ ಈಗಲೇ ಲೈಕ್ ಮಾಡ್ಕೊಂಡು ಫಾಲೋ ಮಾಡ್ಕೊಳ್ಳಿ ಎಸ್.ಕೆ.ಎಫ್. ಎಸ್.ಕೆ.ಎಫ್. ಟೈಮು ನಾನು ಎದ್ದಾಗ ಒಂದು 8:08 ಆಯಿತು ಎಸ್.ಕೆ.ಎಫ್. ಎದ್ದು ನೋಡಿದಾಗ ಯಾವುದೋ ಒಂದು ಟೀ ಅಂಗಡಿಗೆ ನಿಲ್ಲಿಸಿದ್ರು. ಅಲ್ಲಿ ನಿಧಾನಕ್ಕೆ ಟೀ ಕುಡ್ಕೊಂಡು ಗಾಡಿ ಗಿಡಿ ನೋಡಿಕೊಂಡು ಪುನಃ ಹಂಗೆ ಮನೆಗೆ ಸ್ಟಾರ್ಟ್ ಮಾಡಿದೆ. ಮನೆಗೆ ಬಂದ ತಕ್ಷಣ ಎಲ್ಲರೂ ಕೂಗೋಕ್ಕೆ ಸ್ಟಾರ್ಟ್ ಆದರು ಎಸ್.ಕೆ.ಎಫ್. ಇದೇನಪ್ಪ ಕೂಗ್ತಾರೆ ಅಂತ ನೋಡಿದಾಗ 9:15 ಆಯಿತು. ಎಸ್.ಕೆ.ಎಫ್. ಆಗಿ ಮಾಡ್ತೋದೆ ನಾನು ವೀಡಿಯೋ ಮಾಡೋದೇನೆ. ಯಾಕಂದ್ರೆ ನೋಡಿ ಸಣ್ಣದಾಗಿ ಕಾಣ್ತಲ್ಲ ಅದೇನೆ. ಅಷ್ಟೊತ್ತಿಗೆ ಎಸ್.ಕೆ.ಎಫ್ನ ಬೆಟ್ಟದಿಂದ ಹತ್ತಿ ಇಳ್ದಾಯಿತು ಎಸ್.ಕೆ.ಎಫ್. ಆಗಂತಾನೆ ಗೋಪುರ ನೋಡಿ ತುಂಬಾ ಖುಷಿ ಆಯಿತು ಎಸ್.ಕೆ.ಎಫ್. ಕೊನೆಗೆ ಹೋಗಿ ಬಂದು ಅಂತ ಬಸ್ಸಿಂದ ಹಂಗೇನೆ ಎಲ್ಲರೂ ಬಸ್ ಸ್ಟಾಪ್ ಬತ್ತು. ಎಲ್ಲರೂ ಹಂಗೆ ಬಸ್ ಸ್ಟಾಪಿಂದ ಇಳಿದು ನಮಗೆ ಸ್ವಲ್ಪ ಕಾಫಿ ಕುಡಿಯೋಣ ಅಂತ ಎಲ್ಲ ಹೋದೋ. ಎಲ್ಲ ಅಂಗಡಿನೂ ಬಾಗ್ಲಕ್ಕೆ ಸ್ಟಾರ್ಟ್ ಆಯಿತು. ಕೊನೆಗೆ ಹಂಗೆ ಜರ್ಸಿ ಗಿಸಿ ಹಾಕೊಂಡು ಎಸ್.ಕೆ.ಎಫ್. ಹೋಗೋ ಟೈಮಲ್ಲಿ ಆ ಗುಡಿದು ವಿಗ್ರಹ ಕಾಣಿಸ್ತು. ಆ ವಿಗ್ರಹ ನೋಡಿಸೋದು ಇನ್ನೊಂದು ಥಾಟ್ ಬಂತು ನನ್ನ ತಲೆಯಲ್ಲಿ. ಸಣ್ಣದಾಗಿ ಎಸ್.ಕೆ.ಎಫ್. ಫೋಟೋ ಎಲ್ಲ ಕ್ಲಿಕ್ ಮಾಡಿಕೊಂಡು ಎಂಟ್ರಿ ಮಾಡಿದಾಗಲೇ ನಮಗೆ ಒಂದು ದೊಡ್ಡ ಶಾಕ್ ಎಸ್.ಕೆ.ಎಫ್. ಅಂದರೆ ಎಸ್.ಕೆ.ಎಫ್. ಹಂಗೆ ಜಸ್ಟ್ ಜನನ ಅಬ್ಸರ್ವ್ ಮಾಡಿ ಮಿನಿಮಮ್ 1,000 2,000 ಅಂತೂ ಇರೋಕ್ಕೆ ಚಾನ್ಸಸ್ ಇಲ್ಲ. ಮಿನಿಮಮ್ ಒಂದು 5,000 7,000 ಮೇಲೆ ಅವರೇ. ಇದರಲ್ಲಿ ನಮಗೆ ದರ್ಶನ ಹೆಂಗಾಯ್ತು ಅಂತ ಗೊತ್ತಿಲ್ಲ. ಕೊನೆಗೆ ಎಸ್.ಕೆ.ಎಫ್. ಗುಡಿನ ಫುಲ್ಲು ಕ್ಲೋಸಪ್ಪಲ್ಲಿ ನೋಡಾದಮೇಲೆ ಅದೆಲ್ಲ ಫುಲ್ ಖುಷಿ ಆದಮೇಲೆ ನಮಗೊಂದು ದೊಡ್ಡ ಪ್ರಾಬ್ಲಮ್ ಬಂತು. ಅಂದರೆ ಪ್ರಾಬ್ಲಮ್ ನೋಡಿ ಏನು ಅಂತ. ರೂಮ್ಸ್ ಇದೆಯಾ? ರೂಮ್ಸು ಎಲ್ಲಿ ಕೇಳಿದ್ರು ರೂಮ್ಸ್ ಇಲ್ಲ ಅಂತ ಹೇಳಿ ಅಷ್ಟಾದ ತಲೆನೋವಿಗೆ ನಮ್ಗೆ ಹೊಟ್ಟೆ ಸ್ಟಾರ್ಟ್ ಆಯಿತು. ಹಂಗೆ ಲೈಟಾಗಿ ಮನೆಗೆ ಹಿಂಗೆ ತಿನ್ಕೊಂಡು ನಾವು ಬೆಡ್ಶೀಟ್ ತೊಗೊಳಕ್ಕಂತ ಹೋದೋ. ಅಲ್ಲಿ ಬಾಡಿಗೆಗೆ ತೊಗೊಳ್ಳೋದಂತೆ. ಅಲ್ಲಿ ಬಾಡಿಗೆ ರೇಟ್ ಕೇಳಿದಾಗಲೇ ನನಗೆ ಒಂದು ಆಶ್ಚರ್ಯ ಆಯ್ತು ಎಸ್.ಕೆ.ಎಫ್. 400 ರೂಪಾಯಿ ಅಡ್ವಾನ್ಸ್ ಕೊಡಿ, 80 ರೂಪಾಯಿ. ಮನೆಗೆ ಅವ್ರು ಹೇಳಿದ ರೇಟ್ ಕೊಟ್ಟು ಫಸ್ಟ್ ಚಾಪೆ ತೊಗೊಂಡಾಗೆಲ್ಲ ಹೋಗಿ ಪಾಚ್ಕೊಂಡು ಎಸ್.ಕೆ.ಎಫ್. ನಮ್ಮ ಚಾನಲ್ನ ಫಸ್ಟ್ ಮಾಡ್ತೀವಿ. ಈಗಲೇ ಫಾಲೋ ಮಾಡ್ಕೊಂಡು ಲೈಕ್ ಮಾಡಿ ಎಸ್.ಕೆ.ಎಫ್.